ಹಾಗೂ ಈ ಶಿವಮೊಗ್ಗದ ವಕೀಲರ ಸಂಘದ ಅಧ್ಯಕ್ಷರೇ ಹಾಗೂ ಈ ಒಂದು ಶಿವಮೊಗ್ಗದ ಎಲ್ಲ ಹಿರಿಯ ಹಾಗೂ ಕಿರಿಯ ವಕೀಲ ಮಿತ್ರರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಈ ಕ್ಷಣದಲ್ಲಿ ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹೇಳ್ದಂಗೆ ಎಮೋಷನ್ ಆದಾಗ ಯಾವ ಪದಗಳು ಹೊರಗೆ ಬರುತ್ತೋ ಅನ್ನೋದು ಗೊತ್ತಾಗಲ್ಲ. ಕೆಲವೊಂದು ಮರಿತೀವಿ, ಕೆಲವೊಂದು ಹೇಳ್ತೀವಿ, ಕೆಲವೊಂದು ಹೇಳ್ಬೇಕಾಗಿರೋ ವಿಷಯಗಳನ್ನೇ ಬಿಟ್ಟೋಗಿರ್ತೀವಿ. ಸರ್ ಹೇಳ್ದಂಗೆ ನಾನು ರೆಡಿ ಮಾಡ್ಕೊಂಡು ಬಂದಿರ್ಬೇಕಾಗಿತ್ತು ಅನಿಸ್ತಿಲ್ಲ ಈ ಕ್ಷಣದಲ್ಲಿ. ಒಂದು ತುಂಬಾ ಖುಷಿ ಆಗ್ತಾ ಇರೋ ವಿಷಯ ಅಂತಂದ್ರೆ ನನ್ನ ವಕೀಲ ಮಿತ್ರರು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಗಿರೀಶ್ ಅವರ ಜೂನಿಯರ್, ಅವರ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದು. ನಮ್ಮ ಸೀನಿಯರು ಮತ್ತೆ ನಮ್ಮ ಸರಸ್ವತಿ ಮೇಡಮ್ ಹೇಗೆ ಅಂತಂದ್ರೆ ನನ್ನನ್ನು ಒಂದು ಜೂನಿಯರ್ ಆಗಿ ಯಾವತ್ತೂ ಕೂಡ ಟ್ರೀಟ್ ಮಾಡಿದ್ರು, ಒಬ್ರು ಮಗಳಾಗಿ ಟ್ರೀಟ್ ಮಾಡಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಗೈಡ್ ಮಾಡೋದಾಗ್ಲಿ, ಪ್ರತಿಯೊಂದು ಸಲನೂ ನಾವು ಏನೇ ಒಂದು ತಪ್ಪು ಮಾಡಿರಲಿ ಅದನ್ನು ಸೂಕ್ಷ್ಮ ರೀತಿಯಲ್ಲಿ ಹೇಳಿ ತಿಳಿಸಿ ಪ್ರತಿ ಸಲನೂ ಗೈಡ್ ಮಾಡ್ತಿದ್ರು. ಹಾಗೆಯೇ ಒಂದು ಎಕ್ಸಾಮ್ ಏನೋ ಕಾಲ್ ಫಾರ್ ಆಗ್ತಿದೆ ಅಂದಾಗ, ರಕ್ಷಿತಾ ಎಕ್ಸಾಮ್ ಕಾಲ್ ಫಾರ್ ಆಗಿದೆ, ಎಕ್ಸಾಮ್ ತಗೊಂಡ್ಯಾ, ಚೆನ್ನಾಗಿ ಓದು, ಪ್ರಾಕ್ಟೀಸ್ಗಿನ್ನ ಹೆಚ್ಚಿಗೆ ನೀವು ಇನ್ನೂ ಮುಂದೆ ಏನು ನಿಮ್ಮ ಜೀವನದಲ್ಲಿ ಇನ್ನೂ ಸ್ವಲ್ಪ ಹೇಳಿ ಕಾಣಬೇಕು ಅಂತಂದ್ರೆ ಇದೊಂದೇ ಅಲ್ಲ ಅಂತ ಹೇಳಿ ಎಲ್ಲ ಎಜುಕೇಟ್ ಮಾಡ್ತಿದ್ರು, ಸಪೋರ್ಟ್ ಮಾಡ್ತಾ ಇದ್ರು. ಅವ್ರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್. ನಾವು ಏನು ಹೋಟೆಲ್ ಸಬ್ಮಿಷನ್ ಮಾಡಿರ್ತೀವಿ ಅನ್ನೋದು ಬಿಟ್ಟರೆ ಫೇಸ್ ಟು ಫೇಸ್ ಅವ್ರ ಎದುರುಗಡೆ ಕುತ್ಕೊಂಡು ಮಾತಾಡಿರಲ್ಲ. ನಾನೊಂದು ಹೊಸನಗರ ತಾಲೂಕಿನ ಒಂದು ಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿನ ಶಾಲಾ ಕಾಲೇಜುಗಳಲ್ಲಿ ಓದಿ ನಂತರ ನಾನು CBR ನ್ಯಾಷನಲ್ ಲಾ ಕಾಲೇಜಲ್ಲಿ LLB ಡಿಗ್ರಿಯನ್ನು ಓದಿದೆ. ಆ ಓದಂಥ ಸಂದರ್ಭದಲ್ಲಿ ನನ್ನವರೇ ನನಗೆ ತುಂಬ ಜನ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂದ್ರೆ, ಯಾಕೆ ಲಾ ಡಿಗ್ರಿ ತಗೊಂಡ್ರೆ, ಹೆಣ್ಮಕ್ಳಿಗಲ್ಲ, ನೀನು ಯಾಕೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ, ನಿನಗೇನು ಬುದ್ಧಿ ಇಲ್ವಾ, ಹಾಗೆ ಹೀಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ನನಗೆ ಅವ್ರು ಮಾಡಿದ್ರು. ಆದ್ರೂ ಅಲ್ಲೆಲ್ಲ ಓದ್ಬಿಟ್ಟು ನೆಕ್ಸ್ಟ್ ನಾನು ಪ್ರಾಕ್ಟೀಸಿಗೆ ಅಂತ ಬರ್ತೀನಿ. ನೆಕ್ಸ್ಟ್ ಈ ಪ್ರಾಕ್ಟೀಸಿಗೆ ಬಂದು ಜುಡಿಷಿಯರಿ ಎಕ್ಸಾಮ್ ಇಂಟ್ರೆಸ್ಟ್ ತಗೊಂಡು ಆ ಎಕ್ಸಾಮ್ ಕಟ್ಟಿದ್ದೀನಿ ಅಂತ ಗೊತ್ತಾದಾಗ ತುಂಬ ಜನ ಮತ್ತೆ ಅಲ್ಲೂ ಕೂಡ ಏನು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ತುಸು ಮಾತುಗಳು ಮತ್ತೆ ಅದೇ ಕಂಟಿನ್ಯೂ ಆಗ್ತಾ ಬಂತು. ಸೊ ಇಲ್ಲೂ ಕೂಡ ಬಂದಾಗ ಅದೇ ನಿನ್ಗೇನು ಬುದ್ಧಿ ಇಲ್ವಾ, ನೀನೇನು ಹುಚ್ಚಿನ, ಎಲ್ಲ ಜಡ್ಜ್ ಆಗ್ಬಿಡ್ತಾರಾ ಅಂತ ಎಲ್ಲ ತುಂಬ ನನಗೆ ಟೀಕೆ ಮಾಡಿದ್ರು. ನನ್ನವರೇ ನನ್ನ ಜೊತೆಗೆ ಇದ್ದವರೇ ಕೂಡ ಟೀಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೀಗೇನೆ ಓದ್ಕೊಂಡು ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲ ಬರ್ತಿದ್ರು. ನಮ್ಮ ತಂದೆ ತಾಯಿಗೂ ಸಮೇತ ಚುಚ್ಚು ಮಾತನ್ನ ಹೇಳ್ತಾ ಇದ್ರು, ಏನ್ರಿ ಈ ಮಗಳಿಗೆ ಬುದ್ಧಿ ಇಲ್ವಾ, ಈ ಬುದ್ಧಿ ಹೇಳ್ರಿ ಅಂತೆಲ್ಲ ಮಾಡ್ತಿದ್ರು. ಸಂಬಂಧಿಕರಾಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಎಲ್ಲರೂ ಹೇಳ್ತಿದ್ರು. ಅದನ್ನೆಲ್ಲ ಮೆಟ್ಟಿ ನಿಂತು ಛಲದಿಂದ ತಗೊಂಡು ಎಲ್ಲ ನಾನು ಎಕ್ಸಾಮ್ ಟೈಮಲ್ಲಿ ಎಲ್ಲ ರೀತಿಯ ಹೆಲ್ತ್ ಇಶ್ಯೂಸನ್ನು ಅನುಭವಿಸಿದ್ದೀನಿ, ಫಿನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಅನುಭವಿಸಿದ್ದೀನಿ. ಪ್ರತಿಯೊಂದು ಮೆಂಟಲ್ ಸ್ಟ್ರೆಸ್, ಫ್ಯಾಮಿಲಿ ಟೆನ್ಷನ್ಸ್, ಈ ಪ್ರತಿಯೊಂದನ್ನು ಅನುಭವಿಸಿ ಎಲ್ಲಾನು ಛಲದಿಂದ ತಗೊಂಡು ಈ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗ್ತಿದೆ. ಈ ಸಂದರ್ಭದಲ್ಲಿ ನನ್ನ ಹಾಗೇನೆ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ, ಆಗ್ತಾನೂ ಇರುತ್ತೆ. ಯಾರು ಕೂಡ ಅದನ್ನ ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲ ಫೇಸ್ ಮಾಡಿ ನಿಂತಾಗೇನೆ ಅದಕ್ಕೊಂದು ಪ್ರತಿಫಲ ಅನ್ನೋದು ಸಿಗೋಕ್ಕೆ ಸಾಧ್ಯ. ಹಾಗೆ ಯಶಸ್ಸು ಅನ್ನೋದು ನಿರಂತರವಾಗಿದ್ರೆ, ಹಾಗೇನೆ ನಮ್ಮ ಛಲದಿಂದ ಇದ್ರೆ ನಾವು ಎಂಥದೇ ಗುರಿಯನ್ನು ಸಾಧಿಸ್ಬೋದು ಅನ್ನೋದು ನನ್ನ ಒಪಿನಿಯನ್. ಈ ಒಂದು ಸ್ಥಾನಕ್ಕೆ ಬಂದು ಈ ಒಂದು ಹಂತಕ್ಕೆ ಬಂದು ನಿಲ್ಲೋ ತನಕ ನನಗೆ ಯಾರೆಲ್ಲ ಸಪೋರ್ಟರ್ಸ್ ಆಗಿದ್ರು, ನನ್ನ ತಂದೆ ತಾಯಿ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ನನಗೆ ತಿಥಿ ತೀಡಿದಂತಹ ಗುರುಗಳು, ಮತ್ತೆ ನನಗೆ ಗೈಡ್ ಮಾಡಿದಂತಹ ಎಲ್ಲ ಕಿರಿಯ ವಕೀಲರಿಗೂ, ಹಾಗೆಯೇ ಎಲ್ಲ ಜಡ್ಜಸ್ಗೂ ನಾನು ಹೃತ್ಪೂರ್ವಕ